SB ಕನ್ವೆನ್ಷನ್ ಅಲ್ಲಿ ಮದುವೆ ಒಂದು ಶುಭ ಕಾರ್ಯ ಮಾಡೋದು ಅಂತ ಒಂದು ಮೆಮೊರಿ ಇರಬೇಕು. ಹೌದು, ಅಂದ್ರೆ ವೈಡ್ ಆಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಕನ್ವೆನ್ಷನ್ ಹಾಲ್. ಸ್ಟೇಜ್ ಕಡೆಯಿಂದ ಹಸೆಮಣೆಗಳು, ಪೇಟ, ದೀಪ ಒನಕೆ, ತಟ್ಟೆಗಳು. ನಾರ್ಮಲ್ ಆಗಿ ಇಷ್ಟು ಪ್ರೀಮಿಯಂ ಆಗಿ ಯಾರು ಚೌಟ್ರಿ ಅಥವಾ ಮದುವೆ ಹಾಲ್ಗಳಲ್ಲಿ ಕೊಡೋದಿಲ್ಲ. ನೀವೇನು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಜನರೇಟರ್ ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ಲಿ ಒಂದು 200 kVಗೆ ಇರೋಂಥ ಒಂದು ಬ್ಯಾಕಪ್. ಇಲ್ಲಿಗೆ 600ರಿಂದ 650ಗೆ ಅಕೊಮಡೇಷನ್ಗೆ ಸ್ಪೇಸ್ ಇರೋವಂಥದ್ದು. ಸುಮಾರು 2000ದಿಂದ 3000 ಜನಕ್ಕೆ ಕುಕಿಂಗ್ ಫೆಸಿಲಿಟಿ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಅಡುಗೆ ಮಾಡೋದಕ್ಕೆ RO ಯೂಸ್ ಮಾಡಬೇಕು. ಹೌದು, ಸಿಲಿಂಡ್ರು ಕೂಡ ನಾವು 3 ಕೊಡ್ತಾ ಇದ್ದೀವಿ ನಮ್ಮ ಕಡೆ. ಓಕೆ, ಸೊ ಇದು ಬರೀ ಮದುವೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಯಾವುದೇ ರೀತಿಯ ಶಾಲೆ ಮತ್ತು ಕಾಲೇಜುಗಳಲ್ಲಿ ಈವೆಂಟ್ಗಳು ಏನು ನಡೆಯುತ್ತೆ, ಆ್ಯನ್ಯುವಲ್ ಡೇ ಇರ್ಬೋದು, ಮತ್ತು ಸಮ್ಮರ್ ಕ್ಯಾಂಪ್ಗಳು, ಆ ಥರ ಆ್ಯಕ್ಟಿವಿಟೀಸ್ ಇರುತ್ತೆ, ಅದಕ್ಕೂ ಕೂಡ ನೀವು ಈ ಜಾಗನ ಬಳಕೆ ಮಾಡ್ಕೋಬೋದು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಎಲ್ಲರಿಗೂ. ಸೊ ಏನೇ ಒಂದು ಶುಭ ಸಮಾರಂಭಗಳು ಅಥವಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವಿಘ್ನೇಶ್ವರನ ಒಂದು ಆಶೀರ್ವಾದ ಇರಬೇಕು. ಅದೇ ರೀತಿ ಏನೇ ಒಂದು ಸಂಭ್ರಮ ಅಥವಾ ಆಚರಣೆ, ಒಂದು ಈವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಲೊಕೇಶನ್ನು ಬೇಕು. ಅದನ್ನು ನಮ್ಮ ಒಂದು ರಂಗನಾಥ್ ಅವರು ಎಲ್ಲೋ ಕರ್ಕೊಂಡು ಬಂದಿದ್ದಾರೆ, ತೋರಿಸೋಣ ಅಂತ. ನಾವಿವತ್ತಿರೋದು ಕನ್ನಲ್ಲಿನಲ್ಲಿ. ಈ ಕನ್ನಲ್ಲಿ ಇರೋದು ಮಾಗಡಿ ಮುಖ್ಯ ರಸ್ತೆಯಿಂದ ಒಂದು 4-5 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಹೌದು. ಮತ್ತು ಈ ಕಡೆ ಮೈಸೂರು ರಸ್ತೆಯಿಂದನೂ ಒಂದು 6-7 ಕಿಲೋಮೀಟರ್ ಇರ್ಬೋದು. ಇಲ್ಲಿ ನಮ್ಮ ಗೆಳೆಯರೊಬ್ಬರು ತುಂಬಾ ಚೆನ್ನಾಗಿರೋ ಒಂದು ಕನ್ವೆನ್ಷನ್ ಹಾಲ್ನ ಉದ್ಘಾಟನೆ ಮಾಡಿದ್ದಾರೆ ರೀಸೆಂಟಾಗಿ. ಹೌದು, ನಿಮಗೂ ತೋರಿಸೋಣ ಅಂತ ನಾವಿಲ್ಲಿಗೆ ಬಂದಿದ್ದೀವಿ ಇವತ್ತು. ಖಂಡಿತವಾಗ್ಲು ವಿನಯ್ ಅವರೇ, ಬನ್ನಿ ಹೋಗೋಣಂತೆ. ಖಂಡಿತ. ನೋಡಿ, ಇವರು ಹೇಳ್ತಿದ್ದಂಗೆ ಒಂದು ತೆಂಗಿನ ಮರಗಳು, ಒಂದು ನೇಚರ್ ಮಧ್ಯನೇ ಇರೋ ಅಂಥ ಒಂದು ಬ್ಯೂಟಿಫುಲ್ ಆಗಿರೋ SB ಕನ್ವೆನ್ಷನಲ್ ಹಾಲ್ ಅಂತ ಇದು. ಬನ್ನಿ, ಇಲ್ಲಿನ ಒಂದು ಮಾಲೀಕರನ್ನ ಮಾತಾಡಿಸ್ಕೊಂಡು ಏನೇನು ಫೆಸಿಲಿಟೀಸು, ಅಮ್ಯುನಿಟೀಸು, ಏನೇನು ಈವೆಂಟ್ಗಳನ್ನ ನೀವು ಇಲ್ಲಿ ಮಾಡ್ಬೋದು ಎಲ್ಲರೂ ತಿಳ್ಕೊಳ್ಳೋಣ ಅಂತೆ. ನಮ್ಮ ಜೊತೆ ಈ ಚೌಟ್ರಿ ಮಾಲೀಕರಾದ ಶಾಂತರಾಜು ಅಂಕಲ್ ಅವರು ನಮ್ಮ ಜೊತೆ ಇದ್ದಾರೆ. ಅಂಕಲ್ ನಮಸ್ತೆ. ನಮಸ್ತೆ. ಹೇಳಿ ಅಂಕಲ್, ಇಷ್ಟು ಭವ್ಯವಾದ ಒಂದು ಪ್ಯಾಲೇಸ್ ಥರನೇ ಕಟ್ಸಿದ್ದೀರಿ, ಇದರ ವಿಶೇಷತೆ ಹೇಳ್ಬೋದಾ? ಇದರ ವಿಶೇಷತೆ ಅಂದರೆ ನಮ್ಮ ತಂದೆ ತಾಯಿ ಹೆಸರು ಮೇಲೆ ಒಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನೋ ಒಂದು ಆಸೆ ಬಂತು. ಓಕೆ. ಅಂದರೆ ಅದರಿಂದ ನಮ್ಮ ಮಕ್ಕಳ ಜೊತೆ ಚರ್ಚೆ ಮಾಡಿ ಓಕೆ ನಾವು ಈ ಪ್ರಾರಂಭ ಮಾಡಿದೋ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಆದ ಚೇತನ್ ಅವರು ಇದ್ದಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ ರಂಗನಾಥ್ ಅವರೇ. ಒಂದು ಭವ್ಯವಾದ ಪ್ಯಾಲೇಸ್ ಥರನೇ ಕಟ್ಸಿದ್ದಾರೆ ಒಂದು ಚೌಟ್ರಿಯನ್ನು. ಈ ಚೌಟ್ರಿ ವಿಶೇಷತೆ ನಿಮ್ಮ ಬಾಯಿಂದ ಕೇಳ್ಬೋದಾ? ಈ ಸುತ್ತಮುತ್ತ ಎಲ್ಲ ಪಬ್ಲಿಕ್ಸ್ಗೆ ಅನುಕೂಲ ಆಗಲಿ ಅಂತ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಮಾಡಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆನೆ ಒಂದು ಸುಂದರವಾದ ಒಂದು ಗಣಪತಿ ಗುಡಿ ಇದೆ. ಗುಡಿಯಿಂದ ತೋರಿಸೋಣಂತೆ ಬನ್ನಿ. ಮತ್ತು ಯಾವುದೇ ಹಿಂದೂ ಮದುವೆ ಆಗಬೇಕು ಅಂತ ಹೇಳಿದ್ರೆ ಚೌಟ್ರಿ ಹತ್ರ ಒಂದು ಈ ಥರ ಗುಡಿ ಇರಲೇಬೇಕು ಅಲ್ವಾ? ಈ ಯಾವುದೇ ಚೌಟ್ರಿಗೆ ಹೋದರೆ ಅಲ್ಲಿ ಏನೋ ಚೌಟ್ರಿ ಮುಂದೆ ಸ್ವಲ್ಪ ಸ್ಪೇಷಿಯಸ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂದರೆ ಮಲ್ಟಿಪರ್ಪಸ್ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬ್ರದರ್ ಹೇಳಿ, ಈಗ ಏನೆಲ್ಲ ಇದಕ್ಕೆ ಯೂಸ್ ಆಗುತ್ತೆ ಇದು ಮುಂದೆಗಡೆ ಇರೋ ಹಾಲು? ಆ್ಯಕ್ಚುಲಿ ನಾವು ಇಲ್ಲಿ ಬರೋವಂಥ VIP ಗಂಡು ಕಡೆಯವರು, ಹೆಣ್ಣು ಕಡೆಯವರು ಅಂತ ವೆಹಿಕಲ್ಗಳು ನಿಂತ್ಕೊಳೋದಕ್ಕೆ ಒಂದು ಸ್ವಲ್ಪ ಜಾಗ. ಓಕೆ. ಆಮೇಲೆ ಮುಂದ್ಗಡೆ ಚಾಟ್ಸ್ ಕೌಂಟರ್ ಮಾಡಿದ್ದೀವಿ. ಓಕೆ. ನೀವೆಲ್ಲ ಚೌಟ್ರಿಗಳ ಮುಂದೆ ಜಾಗನೇ ಇರೋದಿಲ್ಲ. ಹೌದು, ತುಂಬಾ ಲಿಮಿಟೆಡ್ ಸ್ಪೇಸ್ ಇರುತ್ತೆ. ನೋಡಿ, ನಮ್ಮ ಚೌಟ್ರಿ ಮುಂದೆ ಅದೊಂದು ಪುಣ್ಯ. ಈಗ ಬನ್ನಿ ಪಾರ್ಕಿಂಗ್ ಲಾಟ್ ತೋರಿಸ್ತೀನಿ. ಇನ್ ಫ್ಯೂಚರ್ ಈ ಕೆಲವರು ರಿಸೆಪ್ಷನ್ನ ಓಪನ್ ಏರಿಯಾದಲ್ಲಿ ಮಾಡಬೇಕು ಅಂತ ಬಯಸ್ತಾರೆ. ಹಂಗಾಗಿ ಓಪನ್ ಸ್ಟೇಜ್ ಮಾಡಿ ಅದೊಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಮುಂದೆ. ಓಕೆ. ನಿಮಗೆ ಬೆಂಗಳೂರಲ್ಲಿ ಈ ತರ ಗ್ರೀನರಿ ಆಗಿರೋ ಸರೌಂಡಿಂಗ್ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ನಮ್ಮ ತಾತ ಅಜ್ಜಿ ಅವರ ಕೊಡುಗೆ ಇದು ತೋಟ. ಇದು ಸುಮಾರು ಒಂದು 300 ಕಾರ್ ಪಾರ್ಕಿಂಗ್ ಆಗುವಷ್ಟು ಜಾಗನ ನಾವಿಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ವಿ. ಸೂಪರ್. 300 ಕಾರ್ ಪಾರ್ಕಿಂಗ್, ಹಾಗೆ ಒಂದು ಸುಮಾರು ಒಂದು 400ರಿಂದ 500 ಬೈಕ್ಗಳು ಕೂಡ ಆರಾಮಾಗಿ ಹಾಕ್ಬೋದು ಇಲ್ಲಿ. ಅಷ್ಟು ದೊಡ್ಡದಾಗಿ ಈ ಜಾಗ ಇದೆ. ಒಂದ್ಸಲ ನೋಡಿ ನೀವು. ಬರಪ್ಪ, ಕನ್ವೆನ್ಷನ್ ಹಾಲ್ ಒಳಗೆ ಹೋಗೋಣ. ಹಾಲು ರಾರಾರಿಸ್ತಿದೆ, ಮತ್ತೆ ಎಷ್ಟು ಸೀಟಿಂಗ್ ವ್ಯವಸ್ಥೆ ಇದೆ ಅದನ್ನೆಲ್ಲ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಈಗಷ್ಟೇ ಬಂದ್ವಿ. ಬನ್ನಿ ಒಳಗೆ ಹೋಗೋಣ ಅಂತ. ನಿಮಗೆ ಒಂಥರ ಹೆವನ್ ಫೀಲ್ ಆಗುತ್ತೆ ನೋಡಿ, ಬೇಕಾದ್ರೆ ಒಳಗಡೆ. ಖಂಡಿತವಾಗ್ಲು. ಮೇನ್ ಆಕ್ಚುಲಿ ಲೈಟಿಂಗ್ಸ್ಗಳು ನೋಡಿ ಏನು ಅಟ್ರಾಕ್ಟಿವ್ ಆಗಿ ಸಖತ್ತಾಗಿದೆ ಅಂತ ಹೇಳಿ. ಇವನ್ ಗ್ರಾನೈಟು ಅಷ್ಟೇ, ಇದು ಕಲರ್ಸ್ ನೋಡ್ಬೋದು. ಮಾರ್ಬಲ್ಸ್ ಇದೆಲ್ಲ. ಇದು ಮಾರ್ಬಲ್. ಸೊ ಈ ಕಡೆನೂ ಅಷ್ಟೇ ನೀವು ನೋಡ್ಬೋದು.
ಒಂದು ನೇಚರ್ ಇರೋದ್ರಿಂದ ಆ ಒಂದು ಓಪನ್ ಗ್ಲಾಸ್ ತರ ಟ್ರಾನ್ಸ್ಪರೆಂಟ್ ಅಲ್ಲಿ ಮಾಡಿದ್ದಾರೆ. ಇವನ್ ಯಾವ್ದೋ ಒಂದು ತೋಟದಲ್ಲಿ ಇದೆ ಅನ್ನೋ ತರನು, ಇವನ್ ಇಂಡೋರ್ ಒಳಗಿದ್ರು ಸಹ ನಿಮ್ಗೆ ಆ ಫೀಲ್ ನ ಅದೇ ರೀತಿ ಕೊಡ್ತಿದೆ. ಆಮೇಲೆ ಇಲ್ಲಿ 750 ಜನ ಕುತ್ಕೊಬಹುದು ಇಲ್ಲಿ ಇಲ್ಲಿ ಅಟ್ ಎ ಟೈಮ್. ಮೋಸ್ಟ್ಲಿ ಫ್ಲೋಟಿಂಗ್ ಕ್ರೌಡ್ ಇದ್ರೆ ಆಲ್ಮೋಸ್ಟ್ 2,500 ಇಂದ 3,000 ಜನದವರೆಗೂ ಫ್ಲೋಟಿಂಗ್ ಮಾಡ್ಬೋದು. ಈಗ ಸೋಫಾಗಳು ಅಷ್ಟೇ ನೋಡಿ, ಎಲ್ಲ VIP ಸೋಫಾಸ್ ಎಷ್ಟು ಪ್ರೀಮಿಯಂ ಆಗಿದೆ. ಸೊ ಇನ್ನೊಂದು, ಈಗ ಸ್ಟೇಜ್ ಹತ್ತಿರಕ್ಕೆ ನೀವು ನೋಡ್ತಿದ್ದಂಗೆ ನೋಡ್ಬೋದು. ಯೂಶಲಿ ವೈಡ್ ಸ್ಪೇಸ್ ಇರೋದನ್ನ ನಾನು ಇಂಡೋರ್ ಕನ್ವೆನ್ಷನ್ ಹಾಲಲ್ಲಿ ನಾನು ಅಷ್ಟು ಸಾಮಾನ್ಯವಾಗಿ ಯಾವ ರೀಸೆಂಟ್ ಕನ್ವೆನ್ಷನ್ ಹಾಲಲ್ಲೂ ನೋಡಿಲ್ಲ. ಅಂದ್ರೆ ಏನು ಸ್ಕ್ವೇರ್ ಫೀಟ್ ಇರ್ಬೋದು ಅಣ್ಣ ಇಲ್ಲಿಂದ ಇಲ್ಲಿ ತನಕ? ಎಷ್ಟು ದೊಡ್ಡದಿದೆ ಆಕ್ಚುಲಿ? ಇದು 64 ಫೀಟ್ ಇದೆ. 22 ಫೀಟ್ ಡೆಪ್ತ್ ಇದೆ. ಈಗ ಮುಹೂರ್ತ ಟೈಮ್ ಅಲ್ಲಿ ಮಧ್ಯ ಹಾಕೊಳ್ಬಹುದು. ಹೌದು, ಮಂಟಪ ಎಲ್ಲ ಮಧ್ಯದಲ್ಲಿ ವ್ಯವಸ್ಥೆ ಮಧ್ಯದಲ್ಲಿ ಹಾಕೊಂತಾರೆ. ಸೊ ಇಲ್ಲಿ ಆಕ್ಚುಲಿ ಮಧ್ಯದಲ್ಲಿ ಹಾಕೊಂಡ್ರು ಸುತ್ತ ನೀಟಾಗಿ ಕುತ್ಕೊಳ್ಳೋಷ್ಟು ಸ್ಪೇಷಿಯಸ್ ಇದೆ. ಇನ್ನು ಮದುವೆ ಅಂತ ಹೇಳಿದ್ರೆ ಇನ್ನೊಂದು ಮುಖ್ಯವಾಗಿ ಏನ್ ನೋಡ್ತಾರೆ ಅಂತ ಹೇಳಿದ್ರೆ ವಧುವರರಿಗೆ ಏನೋ ಅಲೋಕೇಟ್ ಆಗಿರೋ ರೂಮ್ಗಳು ಅದು ಇಲ್ಲೇ ಇದೆ. ಬನ್ನಿ ನೋಡೋಣ. ಟೋಟಲ್ ಇದು 24 ರೂಮ್ ಇದೆ. ಫಸ್ಟ್ ಈಗ ವಧುವರ ಅಂತ ಏನಿಲ್ಲ, ಎಲ್ಲಾರ್ದು ಸೇಮ್ ರೂಮ್ಸ್. ಯಾವುದು ಎಲ್ಲಾನು ಐಫೈ ಆಗಿ ಮಾಡಿದೀವಿ ನಾವು. ಓಕೆ. ನಾರ್ಮಲ್ ಆಗಿ ಇಷ್ಟು ಪ್ರೀಮಿಯಂ ಆಗಿ ಯಾರು ಚೌಟ್ರಿ ಅಥವಾ ಮದುವೆ ಹಾಲ್ಗಳಲ್ಲಿ ಕೊಡೋದಿಲ್ಲ. ಇಲ್ಲಿ ಬಂದ ತಕ್ಷಣ ಅದು ಪ್ರೀಮಿಯಂ ಅಂತ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ 3 ಶೇರಿಂಗ್ ಬೆಡ್ಸ್ ಇದೆ ಇಲ್ಲಿ. ಹಾಗೇನೆ ಗೋದ್ರೇಜ್ ವಾರ್ಡ್ರೋಬ್ ಎಲ್ಲ ಇದೆ ನೋಡಿ. ಇನ್ನ ಮೇಕಪ್ ಪ್ಲೇಸ್ ಇದು. ಮತ್ತು ಸೇಫ್ಟಿ ಮದುವೆ ಹಾಲುಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನೀವು ನೀಟಾಗಿ ಲಾಕ್ ಮಾಡಿ ಒಡವೆಗಳನ್ನೆಲ್ಲ ಇಲ್ಲಿಟ್ಟು ಸೇಫಾಗಿ. ಇನ್ನು ನೋಡಿ ಟಾಯ್ಲೆಟ್ ಕೂಡ ಎಷ್ಟು ಪ್ರೀಮಿಯಂ ಆಗಿದೆ ಮತ್ತು ಹಾಟ್ ವಾಟರ್ ಫೆಸಿಲಿಟಿ ಇದೆ. ಗೆಸ್ಟ್ ರೂಮ್ನಲ್ಲೂ ಕೂಡ ವಧುವರ ರೂಮ್ಗಳಲ್ಲಿ ಏನಿರುತ್ತೆ ಸೇಮ್ ಫೆಸಿಲಿಟೀಸ್ ಇದೆ, ಏನು ಚೇಂಜ್ ಇಲ್ಲ ಆ್ಯಕ್ಚುಲಿ. ಈವನ್ ಬಾತ್ರೂಮ್ ಕೂಡ ಸೇಮ್ ನೋಡಿ. ರೂಮ್ಗಳಿಗೆ ಹೋಗೋದಕ್ಕೆ ಲಿಫ್ಟ್ ಫೆಸಿಲಿಟಿನೂ ಇದೆ ನೋಡಿ ಇಲ್ಲಿ. ಸೊ ಇಲ್ಲೂ ನೋಡ್ಬೋದು ನೋಡಿ, ರೂಮ್ಗಳು ಸಿಕ್ಕಾಪಟ್ಟೆ ಇದೆ. ಪ್ರತಿ ರೂಮ್ಗಳಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು RO ಊಟರು ಕೂಡ ನಾವು ಫೆಸಿಲಿಟಿ. ಕುಡಿಯೋ ನೀರಿಗೂ ಕೂಡ ಏನು ತಲೆ ಬಿಸಿ ಆಗಲ್ಲ, ಏನು ಬಾಟ್ಲ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. RO ಫೆಸಿಲಿಟಿ ಪ್ರತಿ ಫ್ಲೋರ್ಗೂ ಇದೆ. ಇದು ಪ್ರತಿ ಫ್ಲೋರ್ಗೂ ಇದೆ. ಆಮೇಲೆ ಕಲ್ಯಾಣ ಮಂಟಪಕ್ಕೆ ಬರೋ ಪ್ರತಿಯೊಬ್ಬರಿಗೂ ಡೈನಿಂಗ್ ಹಾಲಲ್ಲಿ ನೀರು, ನಮ್ಮ ಕಡೆಯಿಂದ ನೀರು ಫೆಸಿಲಿಟಿನೂ ಕೊಡ್ತೀವಿ. ಸೊ ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದಾಗ ಏನೆಲ್ಲ ಕ್ರಮಗಳು ತಗೊಂಡಿದ್ದೀರಿ ನೀವು? ಎಲ್ಲ ರೂಮ್ಸ್ ಕಡೆನೂ ಕೂಡ CCTV ಅಳವಡಿಸಿದ್ದೀವಿ. ಆಮೇಲೆ ನಮ್ಮಲ್ಲಿ ಎಲ್ಲ ಕಡೆ ಫೈರ್ ಎಕ್ಸಿಸ್ಟಿಂಗ್ ಇಟ್ಟಿದ್ದೀವಿ. ಸೀಲಿಂಗ್ ಅಲ್ಲಿ ಇದೆ ನೋಡಿ, ಇದೆಲ್ಲ ಫೈರ್ ಪ್ರತಿ ರೂಮ್ಸ್ಗಳಲ್ಲೂ ಇದೆ. ಓಕೆ, ಇದೇ ಥರ. ಮತ್ತೆ ನಿಮ್ಗೆ ಇಲ್ಲಿ AC ಕಂಪ್ಲೀಟ್ ಆಗಿ ಸಮ್ಮರ್ಗೆ ಬೇಕು ಅಂದ್ರೂ ಸೆಂಟ್ರಲೈಸ್ಡ್ AC ಇರೋದ್ರಿಂದ ಕಂಪ್ಲೀಟ್ಲಿ ಫುಲ್ ಚಿಲ್ಡ್ ಆಗಿರುತ್ತೆ. ಜೊತೆಗೆ ನಾನ್ AC ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರು ಸೀಸನ್ ವೈಸ್ ಅಲ್ಲಿ ನೀವೇನಾದ್ರೂ ಇವೆಂಟ್ ಮಾಡ್ಕೊಂತಿದ್ರ ಅಂದ್ರೆ ಅದನ್ನು ಅವ್ರು ಯೂಸ್ ಮಾಡ್ಕೋಬಹುದು. ಹೌದು. ಈ ಕನ್ವೆನ್ಷನಲ್ ಹಾಲಲ್ಲಿ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಒಂದು ಕಾರ್ಯಕ್ರಮಕ್ಕೆ ಬಳಸೋವಂಥದ್ದು ಅದನ್ನ ಏನೇನು ನೀವು ಕೊಡ್ತಾ ಇದ್ದೀರಣ್ಣ? ಹಸೆಮಣೆಗಳು, ಪೇಟ, ದೀಪಾಲಕ, ಒನಕೆ, ತಟ್ಟೆಗಳು, ಹೋಮತ್ಕೊಂಡಗಳು, ಇನ್ನು ಸುಮಾರು ಪೂಜೆ ಸಾಮಾನುಗಳೆಲ್ಲನೂ ನಮ್ಮ ಕಡೆಯಿಂದ ಒಂದು ವಾರ್ಡ್ರೋಬ್ ತರ ಮಾಡಿ ಇದಕ್ಕೆ ಬೇಕಾದಂತ ಮಣೆಗಳು ಇರ್ಬೋದು. ಆ ಕಡೆ ಎಲ್ಲ ಜಮ್ಖಾನಗಳು. ಹಂಗೆ ಇಲ್ಲೊಂದು ಕ್ಯಾಮ್ರಾ ಈ ಕಡೆ ಒಂದು ತೋರಿಸಿದ್ರೆ ಈ ಒಂದು ವಾರ್ಡ್ರೋಬ್ ಅಲ್ಲಿ ಇರೋವಂಥದ್ದು ಒಂದಿಷ್ಟು ಥಿಂಗ್ಸ್ ನ ನೋಡ್ಬೋದು. ಜಮ್ಖಾನ ಸಮೇತ ಪೇಟದಿಂದ ಹಿಡಿದು ಸೇರು, ಕಳಸಕ್ಕಿಡೋ ಅಂಥದ್ದು ಎಲ್ಲ ಥರದ್ದು ಇವ್ರ ಕಡೆಯಿಂದನೂ ಬೈ ಡಿಫಾಲ್ಟು ಸಹ ಸಿಗ್ತಾ ಇದೆ. ದೀಪಾವಳಿ ಹಬ್ಬಗಳು ಮತ್ತೆ ಒನಕೆ ಚೌಟ್ರಿನಲ್ಲೇ ಸಹ ಸಿಗುತ್ತೆ ನೋಡಿ ನಿಮಗೆ. ಸೊ ಇನ್ನೊಂದು ಏನಾದರೂ ನೀವು ಇಲ್ಲಿ ಸಂಗೀತ ಇವೆಂಟ್ ಇರ್ಬೋದು ಅಥವಾ ಏನಾದರೂ ಪಾರ್ಟೀಸು, ಮ್ಯೂಸಿಕ್ ಏನಾದರೂ ನೀವು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಬೈ ಸೀಲಿಂಗಲ್ಲೇ ಆಲ್ರೆಡಿ ಬೈ ಡಿಫಾಲ್ಟ್ ಇವರೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಸೆಟ್ ಮಾಡಿರ್ತಾರೆ. ನೀವೇನಾದರೂ USB ಅಥವಾ ನಿಮ್ಮ ಮೊಬೈಲಲ್ಲಿ ಏನಾದರೂ ಕನೆಕ್ಟ್ ಮಾಡಿದ್ರೆ ಸಾಕು, ಎಂಟೈರ್ ಕನ್ವೆನ್ಷನ್ ಹಾಲಲ್ಲಿ ನೀವು ಒಂದು ಆ ಸಾಂಗ್ನ ಫೀಲ್ ಮಾಡಿ. ವೈಫೈ ಕನೆಕ್ಷನ್ ಕೂಡ ಇದೆ. ಬನ್ನಿ ಹಾಗೇನೆ ನಮ್ಗೆ ಕಾಣಿಸ್ತಾ ಇರೋಂಥ ಊಟದ ಕೋಣೆ ಕಡೆಗೆ ಹೋಗೋಣ ಅಂತೆ. ಸೊ ಪವರ್ ಇಲ್ಲಿ ಹೋಗಿರೋದ್ರಿಂದ ಇಲ್ಲಿಗೆ ಬ್ಯಾಕಪ್ ಆಗಿ ಜನರೇಟರ್ ಇಲ್ಲಿ ಸೌಲಭ್ಯ ಇರುತ್ತೆ. ಅದು ಹೇಗಿದೆ ಒಂದು ಸಿಸ್ಟಮ್ ನೋಡೋಣ ಅಂತ ಬನ್ನಿ. ನೀವೇನು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಜನರೇಟರ್ ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ಲಿ ಒಂದು 200 kVಗೆ ಇರೋಂಥ ಒಂದು ಬ್ಯಾಕಪ್ಪು. ಮೋರ್ ದ್ಯಾನ್ ನನ್ನ ಪ್ರಕಾರ ಒಂದು ಫುಲ್ ಡೇ ಮೇಲೇ ಬರುತ್ತೆ. ಸೊ ಈಗ ಇದು ಡೈನಿಂಗ್ ಹಾಲ್ನಲ್ಲಿ ನೀವು ನೋಡ್ತಾ ಇರೋವಂಥದ್ದು. ಸೊ ಕಂಪ್ಲೀಟ್ಲಿ ಇಲ್ಲಿಗೂ ಸಹ ವಿತ್ AC ಒಂದು ಪ್ರೊವಿಷನ್ ಸಹ ಇವರು ತೊಗೊಂಬಂದಿರೋ ಅಂಥದ್ದು. ಪ್ಯಾಕೇಜಲ್ಲಿ ನಿಮಗೆ ಬೇಕಾದರೆ ವಿತ್ AC ತೊಗೋಬೋದು, ಇಲ್ಲ ಅಂದರೆ ನಾನ್ AC ಬೇಕಾದರೂ ತೊಗೊಬೋದು. ಅಂದರೆ ಈ ಏರಿಯಾದಲ್ಲಿ ಅಂದರೆ ಊಟಕ್ಕೆ ಎಷ್ಟು ಜನ ವ್ಯವಸ್ಥೆ ಆಗಿದೆ ಅಣ್ಣ? 650 ಸೀಟಿಂಗ್ ಕೆಪಾಸಿಟಿ ಇದೆ. ಡೈನಿಂಗ್ ಟೇಬಲ್ ಮತ್ತು ಚೇರ್ಸು 650ಗೆ ನಾವು ಅರೇಂಜ್ ಮಾಡಿಕೊಡ್ತೀವಿ. ಓಕೆ. ನನಗೆ ಕಂಪ್ಲೀಟ್ಲಿ ಯಾವುದೋ ಒಂದು ಈ ಹೋಟೆಲ್ಗೆ ಅಥವಾ ಯಾವುದಾದ್ರು ಒಂದು ರೆಸಾರ್ಟ್ಗಳಿಗೆ ಹೋದರೆ ಏನು ಫೀಲ್ ಆಗುತ್ತಲ್ಲ ಅಷ್ಟು ಪ್ರೀಮಿಯಮ್ ಆಗಿ ವಿತ್ ಮಿರರಿಂದ ಹಿಡಿದು ಹ್ಯಾಂಡ್ ವಾಶ್ಗಿಂದ ಹಿಡಿದು ಆರ್ಗನೈಸಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಹಾಗೆ ಹಿಂದ್ಗಡೆನೂ ಸಹ ವಾಶ್ರೂಮ್ಸು ಸಹ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇನ್ನು ಕಿಚನ್ಗೆ ಅಂತ ನಾವು ಎಂಟ್ರಿ ಆದರೆ ಏನು ಇವತ್ತಿನ ಒಂದು ಅಪ್ಡೇಟೆಡ್ ಇದರಲ್ಲಿ ಕೆಲವೊಂದು ಸ್ಟವ್ಸ್ ಆಗಿರ್ಬೋದು ಅಥವಾ ಬಾಯ್ಲರ್ ಮಿಷಿನ್ ಆಗಿರ್ಬೋದು ಅಥವಾ ಚಿಮ್ನಿ ಏನೇನು ಬೇಕೆಲ್ಲ ಅಡ್ವಾನ್ಸ್ಡ್ ಆಗಿ ಮಾಡಿದ್ದಾರೆ. ಅದನ್ನು ಇನ್ನಷ್ಟು ಅಣ್ಣನ ಹತ್ರನೇ ಎಕ್ಸ್ಪ್ಲೈನ್ ಮಾಡ್ಸೋಣ ಅಂತೆ. ಅಣ್ಣ ಯಾವ್ಯಾವ ಥರ ಒಂದು ಫೆಸಿಲಿಟೀಸ್
ಬೆನಿಫಿಟ್ಸ್ ಇದೆ ತಿಳಿಸ್ಕೊಡಿ ಅಣ್ಣ. ಈಗ ಒಂದು ಶುಭ ಕಾರ್ಯಗಳಿಗೆ ಸುಮಾರು 2,000ದಿಂದ 3,000 ಜನಕ್ಕೆ ಕುಕಿಂಗ್ ಫೆಸಿಲಿಟಿ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಎಲ್ಲ ಕಡೆನೂ ಆರ್ ಒ ವಾಟರ್ನೇ ಯೂಸ್ ಮಾಡೋದಕ್ಕೆ, ಆರ್ ಒ ಡ್ರಿಂಕಿಂಗ್ ವಾಟರ್, ಅಡುಗೆ ಮಾಡೋದಕ್ಕೆ ಆರ್ ಒ ವಾಟರ್ ಯೂಸ್ ಮಾಡಬೇಕು. ಸ್ಟವ್ಸು ಮತ್ತು ಬಾಯ್ಲರ್ಸು, ಡಿಫ್ರೆಂಟ್ ಕುಕ್ ಆಗೋದಕ್ಕೆ ಸುಮಾರು ಸ್ಟವ್ಗಳು ನೀಡೆಡ್ ಇರುತ್ತೆ. ಹಾಗಾಗಿ ಇಲ್ಲಿ ಅಷ್ಟೊಂದು ಸ್ಟವ್ಸ್ನ ನೀವು ಇಲ್ಲಿ ನೋಡ್ತಾ ಇರೋ ಅಂಥದ್ದು ಇದೆಲ್ಲ ತಂದಿದ್ದಾರೆ. ಪೂರಿ ಚಪಾತಿ ಮತ್ತೆ ಸೊಪ್ಪುಗಳು ಕಟ್ ಮಾಡ್ಕೊಳೋದಕ್ಕೆ ರೈಸ್ ಬಾಯ್ಲರ್ಸ್ ಇದೆಲ್ಲ ರೈಸ್ಲಿ ಬಾಯ್ಲರ್ಸ್. 3,000 ಜನಕ್ಕೆ ಆಗುವಷ್ಟು ಪಾತ್ರೆ ಸಾಮಾನುಗಳು ನಮ್ಮ ಕಡೆಯಿಂದ ಕೊಡ್ತೀವಿ. ಇಲ್ಲಿದೆ ಸ್ಟೋರ್ ರೂಮಲ್ಲಿ. ಸಿಲಿಂಡ್ರು ಕೂಡ ನಾವು 3 ಕೊಡ್ತಾ ಇದೀವಿ ನಮ್ಮ ಕಡೆಯಿಂದ. ಸೊ ಹಾಗೇನೆ ನೋಡ್ಬೋದು ಗ್ರೈಂಡರ್ ಇವರೇ ಇಲ್ಲಿ ಆಲ್ರೆಡಿ 2ನ್ನ ಕೊಡ್ತಾ ಇದ್ರು ಅಂಥದ್ದು. ಕಾಯಿ ತುರಿಯೋದಕ್ಕೆಲ್ಲ ಈಗ ಮಿಷನ್ಸ್ ಬಂದಿರೋದ್ರಿಂದ ಸೊ ಅದನ್ನು ಸಹ ಇಲ್ಲಿ ಆಲ್ರೆಡಿ ಇಟ್ಟಿರ್ತಾರೆ. ಈ ಕನ್ವೆನ್ಷನ್ ಹಾಲ್ ಕಡೆಯಿಂದ ನಿಮಗೆ 2,500ರಿಂದ 3,000 ಜನಕ್ಕೆ ಆಗೋಷ್ಟು ಪಾತ್ರೆ ಸಾಮಾನುಗಳು ಈಗ ಅಡುಗೆಗೆ ಬೇಕಾಗಿರೋ ಅಂಥ ಪ್ರತಿಯೊಂದು ಆಲ್ಮೋಸ್ಟ್ ಐಟಮ್ಗಳಿಗೆ ಯೂಸ್ ಮಾಡೋ ಅಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ದೊಡ್ಡ ದೊಡ್ಡ ಪಾತ್ರೆಗಳಿರ್ಬೋದು, ಮಣೆಗಳಿರ್ಬೋದು, ಸರ್ವ್ ಮಾಡೋದಕ್ಕೆ ಬಕೆಟ್ಸಿಂದ ಹಿಡಿದು ಕುಕ್ ಮಾಡೋದಕ್ಕೆ ಬಾಂಡ್ಲಿಗಳಿರ್ಬೋದು. ಸೊ ಇನ್ನಷ್ಟು ವಾಟರ್ ಕ್ಯಾಟಲ್ ಇರ್ಬೋದು, ಜಗ್ಸು, ಟ್ರೇಗಳು, ಸ್ವೀಟ್ಸ್ ಇಟ್ಬಿಟ್ಟು ಕೊಡ್ತಾರಲ್ಲ ಟ್ರೇಗಳು. ಸೊ ಇನ್ನಷ್ಟು ಏನೇನು ಕಿಚನ್ ರಿಲೇಟೆಡ್ ಥಿಂಗ್ಸ್ ಬೇಕೋ ಸೊ ಅದನ್ನು ಸಹ ಇವ್ರು ಕೊಡ್ತಾರಂಥದ್ದು. ರೊಟ್ಟಿ ಸುಡೋದು, ದೋಸೆ ಹಾಕೋದು ಇದೆಲ್ಲ ಇಲ್ಲಿ ಔಟ್ಸೈಡಲ್ಲಿ. ಸೊ ಮತ್ತು ಆ ಸ್ಮೋಕು ಹೊಗೆನೂ ಆರಾಮ್ಸೆ ಈಚೆನೂ ಹೋಗುತ್ತೆ. ಕ್ಲೀನಿಂಗ್ ಅಂತ ಬಂದರೆ ನಮ್ಮ ಕಡೆಯಿಂದ 15 ಜನ ಕ್ಲೀನಿಂಗ್ ಅವ್ರನ್ನ ನಾವಿಲ್ಲಿ ವ್ಯವಸ್ಥಿತವಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರ ಕಡೆಯಿಂದನೇ ಮಾಡಿಸ್ತೀವಿ. ಓಕೆ. ಆಮೇಲೆ ಇದು ನಮ್ಮ ಕಣ್ಣಲ್ಲಿ ವೀರಭದ್ರ ಸ್ವಾಮಿ ಸುಕ್ಷೇತ್ರ, ಬಂದವರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಗ್ರಾಹಕರುಗಳು ಕೈಗೆ ಎಟ್ಕೋ ಬೆಲೆಯಲ್ಲಿ ಅವರು ಕೂಡ ತುಂಬ ರಾಯಲ್ ಫೀಲ್ ಆಗಬೇಕು. ಹೌದು. ಹಂಗಾಗಿ ಶುಭ ಕಾರ್ಯಗಳಿಗೆ ಫೆಸಿಲಿಟಿ ಬೇಕು, ಅದು ಪ್ರತಿಯೊಂದು ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮತ್ತು ಇವ್ರು ಏನೇನು ಅಮ್ಯುನಿಟೀಸು ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅದನ್ನೆಲ್ಲನೂ ನೋಡಿದ್ರೆ ಇದು ಕಂಪ್ಲೀಟ್ಲಿ ಏನಪ್ಪ ಬರೀ ಲಕ್ಸುರಿ ಸೆಗ್ಮೆಂಟ್ಗೆ ಅಂತಲೇ ಏನಲ್ಲ, ನಿಮ್ಮ ಕೈಗೆ ಎಟುಕುವ ಒಂದು ದರದಲ್ಲಿ. ಈಗೆಲ್ಲ ಸುಮಾರು ಒಂದು ನಾಮಕರಣ ಅಥವಾ ಬರ್ತಡೇ, ಒಂದು ಸೀಮಂತ ಫಂಕ್ಷನ್ಗಳು ಈಗ ದೊಡ್ಡ ದೊಡ್ಡ ಒಂದು ಫಂಕ್ಷನ್ ಹಾಲ್ಗಳನ್ನೇ ಹುಡುಕ್ತಿರ್ತಾರೆ. ಅದು ಈ ನೇಚರ್ ಬೇಸ್ಡ್ ಇರೋವಂಥ ಒಂದು ಕನ್ವೆನ್ಷನ್ ಆಗಿರೋದ್ರಿಂದ ಸೊ ಇದನ್ನು ಒಂದು ನೀವು ತಗೋಬೋದು ಅಂತ ನಮ್ಮ ಒಂದು ಸಜೆಷನ್ನು. ಹೆಚ್ಚಿನ ಮಾಹಿತಿಗೆ ಅಣ್ಣವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಕಂಪ್ಲೀಟ್ ಮಾಹಿತಿನೂ ಸಹ ಕೊಡ್ತಾರೆ. ತುಂಬ ಅತಿ ಕಡಿಮೆ ಬೆಲೆನಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಡ್ಬೋದು ಅದೆಲ್ಲ ಇಲ್ಲಿ ಸಿಗ್ತಿದೆ. ನಿಮಗಂತೂ ಇಲ್ಲಿಗೆ ಏನಾದರೂ ಸರ್ವಿಸ್ ತೊಗೊಂಡ್ರೆ ಡೆಫಿನೆಟ್ಲಿ ಖುಷಿಯಾಗಿ ಹೊರಗಡೆ ಹೋಗ್ತೀರಾ. ಅವಾಗಲೇ ಬ್ರದರ್ ಒಂದು ಮಾತು ಹೇಳ್ತಾ ಇದ್ರು, ಗ್ರಾಹಕರಿಗೆ ಇಲ್ಲಿ ಬಂದಿದ್ದ ಸಮಯದಿಂದ ಹೋಗೋ ಸಮಯದವರೆಗೂ ಖುಷಿಯಾಗಿ ಹೋಗ್ಬೇಕು ಅಂತ. SB ಕನ್ವೆನ್ಷನಲ್ಲಿ ಮದುವೆ ಒಂದು ಶುಭ ಕಾರ್ಯ ಮಾಡೋದು ಅಂತ ಒಂದು ಮೆಮೊರಿ ಇರಬೇಕು. ಹೌದು. ವಿಡಿಯೋದಲ್ಲಿ ನಾವು ಏನು ಅಂದರೆ ತೋರಿಸಿದ್ದೀವಿ ಅದನ್ನೇ ನಾವು ಹೇಳಿರೋ ಹಾಗೆ ಕಂಪ್ಲೀಟ್ಲಿ ಯಾವುದೋ ಒಂದು ಕಾಂಪ್ರಮೈಸ್ ಆಗದಂಗೆ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ತಗೊಂಬಂದಿರೋ ಅಂಥ ಈ ಒಂದು ಕನ್ವೆನ್ಷನ್ ಹಾಲ್ ಇದು. ನಿಮಗೆ ಬೇಕಾದ ಒಂದು ಶುಭ ಸಮಾರಂಭಗಳಿಗೆ ಬೆಂಗಳೂರು 15 ಕಿಲೋಮೀಟ್ರು ಅಂದರೆ ಈಗ ನಾಗರಬಾವಿಗೆ ಒಂದು 5-6 ಕಿಲೋಮೀಟ್ರಿಗೆ ಸಮೀಪದಲ್ಲಿರೋ ಅಂಥದ್ದಿದು. ಮೈಸೂರು ರೋಡು ತುಮಕೂರು ರೋಡ್ಗೂ ಮಧ್ಯ ಇರೋವಂಥ ಒಂದು ಲೊಕೇಶನ್ ಆಗಿರೋದ್ರಿಂದ ಮೈಸೂರಿಂದ ಬರೀ ಒಂದು 2-2.5 ಕಿಲೋಮೀಟರ್ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಹಂಗಾಗಿ ನೀವು ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿದ್ದರೂ ಆರಾಮಾಗಿ ಬಂದು ಇಲ್ಲಿ ಇವೆಂಟ್ ಮುಗಿಸಿ ಹೋಗ್ಬೋದು. ಮತ್ತು ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಎಷ್ಟೆಷ್ಟೋ ದೂರ ಹೋಗ್ತಾರೆ, 40 ಕಿಲೋಮೀಟರ್ 50 ಕಿಲೋಮೀಟರ್ ಎಲ್ಲ. ನಿಮ್ಗೆ ಇಲ್ಲಿಗೆ ಬಂದರೆ ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಯಾವ ಥರ ಇವೆಂಟ್ ಬೇಕಾದರೂ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲಿದೆ. ಇನ್ನು ಬುಕ್ಕಿಂಗ್ ಯಾವ ಥರ ಮಾಡೋದು, ಯಾವ ಥರ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು? ನೀವು ಮೇಯ್ನ್ ಈ ಚಾನಲ್ ಮುಖಾಂತರ ನೀವು ನೋಡಿದ್ಮೇಲೆ ನೀವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ವಿಸಿಟ್ ಮಾಡಿ ಇಲ್ಲೇ ಬಂದು ಹೌದು ನೀವು ಬುಕ್ಕಿಂಗ್ ಮಾಡೋದು ಭಾಳ ಉತ್ತಮ. ಓಕೆ. ಏನೇ ಕ್ವಶನ್ಸ್ ಇದ್ರು ಇಲ್ಲೇ ಬಂದು ನೀವು ಸಾಲ್ವ್ ಮಾಡ್ಕೊಬೋದು. ನೀವು ಎನಿ ಟೈಮ್ ಇಲ್ಲಿ ಮ್ಯಾನೇಜರ್ ಕೂಡ ಇರ್ತಾರೆ. ಏನಪ್ಪ ಮಾಗಡಿ ಮುಖ್ಯ ರಸ್ತೆ ಅಥವಾ ಮೈಸೂರು ರೋಡ್ ಸುತ್ತಮುತ್ತ ಎಲ್ಲೇ ಹೋಗ್ತಿದ್ರು ಕೂಡ ನೀವು ಇಲ್ಲಿ ಬಂದು ಒಂದ್ಸಲ ಭೇಟಿ ಕೊಟ್ಟು ನೋಡ್ಬಿಟ್ರೆ ನಾವು ಈ ವಿಡಿಯೋದಲ್ಲಿ ಏನೇನು ತೋರಿಸಿದೀವಿ ಅದಕ್ಕಿಂತ ಚೆನ್ನಾಗಿ ನೀವು ಬರಿಗಣ್ಣಲ್ಲೇ ನೋಡ್ಬೋದು. ಹಾಗೇನೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕೋ ಅದೆಲ್ಲ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ಲೊಕೇಶನ್ ಹಾಕಿರ್ತೀವಿ. ಮಾಗಡಿ ಮುಖ್ಯ ರಸ್ತೆಯಲ್ಲಿರೋ ಕನ್ನಲ್ಲಿ SB ಕನ್ವೆನ್ಷನ್ ಹಾಲ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರೆ ಸಾಕು ಬಂದ್ಬಿಡುತ್ತೆ. ದೊಡ್ಡದು ಕನ್ವೆನ್ಷನ್ ಆಗಿರೋದ್ರಿಂದ ಬರೀ ಮದುವೆಗೆ ಅಂತಾನೆ ಕೆಲವರು ಅನ್ಕೋತಾರೆ. ಈಗ ರೀಸೆಂಟಾಗಿ ಏನೇನು ಒಂದು ಇವೆಂಟು ನೀವು ಇಲ್ಲಿ ಮಾಡಿದ್ದೀರಾ? ಕೆಲವೊಂದು ಇವಾಗ ಲೈಟ್ ಲ್ಯಾಂಪಿಂಗ್ ಅಂತ ಅಂದ್ಬಿಟ್ಟು ಸ್ಕೂಲ್ ಪರ್ಪಸ್ ಅವ್ರಿಗೆ ಕೊಟ್ಟಿದ್ದು. Okay. ತುಂಬಾ ಚೆನ್ನಾಗಿ ಈವೆಂಟ್ ಅವ್ರದ್ದು ಸಕ್ಸಸ್ ಆಯ್ತು. ಈವ್ನಿಂಗ್ ಈವೆಂಟ್ ಅಂತ ಅಂದ್ಬಿಟ್ಟು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟು Okay. ಅದು ಇದ್ದಿದ್ದು ತುಂಬಾ ಸಕ್ಸಸ್ಫುಲ್ ಆಯ್ತು. DJ ಗೀಜೆ ಎಲ್ಲ ಹಾಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. Okay. ಆಮೇಲೆ ಗ್ರಾಜುಯೇಷನ್ ಡೇ ಮತ್ತೆ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದು, ಮತ್ತೆ ಶ್ರೀಮಂತ ಕಾರ್ಯಕ್ರಮ ಅದಕ್ಕೂ ಕೊಟ್ಟಿದ್ದು ಎಲ್ಲ ಸಕ್ಸಸ್ಫುಲ್ ಆಗಿದೆ. ಮೇಯ್ನು ಒಂದು ಇಂಥ ಒಂದು ಭವನಗಳಲ್ಲಿ ಮದುವೆ ಆದರೆ ಕಸ್ಟಮರ್ಗೂ ಕೂಡ ಒಳ್ಳೇದಾಗಬೇಕು. ಹೌದು.
ಹಂಗಾಗಿ ಜಾಗನೂ ಕೂಡ ವಾಸ್ತು ಪ್ರಕಾರ ದೈವಾನುಭೂತವಾಗಿ ಆ ಆಶೀರ್ವಾದದಿಂದ ನಾವು ಇದನ್ನು ನಿರ್ಮಾಣ ಮಾಡಿರೋದು. ಓಕೆ, ಎಲ್ಲಾನು ಸಕ್ಸಸ್ ಆಗಬೇಕು. ಹೌದು, ಓನ್ಲಿ ಬರೀ ಬಿಸ್ನೆಸ್ಸೇ ಮುಖ್ಯ ಅಲ್ಲ, ಕರೆಕ್ಟ್. ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ಕ್ವಾಲಿಟಿ, ನೀಟ್ನೆಸ್ ಪ್ರತಿಯೊಂದು ಮುಖ್ಯ ಆಗುತ್ತೆ.